ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1 ವೀಕ್ 3 ಕಂಟೆಂಟಲ್ಲಿ ಇದ್ದೀವಿ. ಅದರಲ್ಲಿ ಬೇಸಿಕಲಿ ನಾನ್ ಫೆರಸ್ ಮೆಟೀರಿಯಲ್ಸ್ದು ಕ್ಲಾಸಿಫಿಕೇಷನ್, ಅದರಲ್ಲಿ ಅಲ್ಯೂಮಿನಿಯಂ, ಕಾಪರ್, ಲೆಡ್, ಟಿನ್ ಆ್ಯಂಡ್ ಜಿಂಕ್ ಇಷ್ಟರ ಬಗ್ಗೆನೂ ಕೂಡ ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳ್ಕೊಂಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಕ್ಕಲ್ ಅನ್ನೋ ಒಂದು ನಾನ್ ಫೆರಸ್ ಮೆಟೀರಿಯಲ್ ಮತ್ತು ಅದರದ್ದು ಅಲಾಯ್ಗಳ ಬಗ್ಗೆ ತಿಳ್ಕೊಳ್ತಾ ಬರೋಣ. ಸೊ ನಿಕ್ಕಲ್ ಫಸ್ಟ್ ಆಫ್ ಆಲ್ ಇದನ್ನು ಕೂಡ ಅರ್ತ್ ಕ್ರಸ್ಟೆಲ್ಲ ಸಿಗುವಂತಹ ಒಂದು ವಸ್ತುವಾಗಿದೆ. ಮತ್ತು ಸಣ್ಣ ಸಣ್ಣ ಅಮೌಂಟಲ್ಲಿ ಸಿಗುತ್ತೆ, ಅಂದರೆ ಟೈನಿ ಅಮೌಂಟ್ಸ್, ಅಂದರೆ ಸ್ಮಾಲ್ ಪೋರ್ಷನ್ಸಲ್ಲಿ ಸಿಗುತ್ತೆ. ಹೆಂಗೆ ಸಿಗುತ್ತೆ ಅಂದರೆ ರಾಕ್, ಅಂದರೆ ಒಂದು ದೊಡ್ಡ ಕಲ್ಲೊಳಗಡೆ ಮಿಶ್ರಿತವಾಗಿರುತ್ತೆ. ನೋಡೋದಕ್ಕೆ ಸಿಲ್ವರ್ ಕಲರ್ ಮೆಟಲ್ ಥರನೇ ಕಾಣುತ್ತೆ. ಇದನ್ನು ಕೂಡ ಯು ಕ್ಯಾನ್ ಸಿ ಹಿಯರ್. ಸೊ ನಿಕ್ಕಲ್ ಈ ಥರ ಸಿಲ್ವರ್ ಕಲರ್ ಅಪಿಯರೆನ್ಸ್ ಇರೋ ಒಂದು ಮೆಟೀರಿಯಲ್ ಆಗಿದೆ. ಇದನ್ನು ಕೂಡ ನಾವು ಸಲ್ಫೈಡ್ ಅಥವಾ ನಿಕ್ಕಲ್ ಐರನ್ ಸಲ್ಫೈಡ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡುವಂಥ ಒಂದು ನಾನ್ ಫೆರಸ್ ಮೆಟೀರಿಯಲ್ ಆಗಿದೆ ಇದು. ಮತ್ತು ಇದರಲ್ಲಿ ಜಸ್ಟ್ 3% ನಿಕ್ಕಲ್ ಇರುತ್ತೆ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಾವೇನು ಮಾಡ್ತೀವಿ, ಐರನ್ ಸಲ್ಫೈಡ್ಸಿಂದ ಪ್ಯೂರ್ ನಿಕ್ಕಲ್ನ ನಾವು ಅದನ್ನು ಪಡ್ಕೋತೀವಿ. ಇನ್ನು ಪ್ರಾಪರ್ಟೀಸ್ ಬಗ್ಗೆ ಹೇಳೋದಾದರೆ, ನಿಕ್ಕಲ್ ಅನ್ನೋದು ಕೂಡ ಇಟ್ಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಇದು ಹೀಟ್ ಮತ್ತು ಎಲೆಕ್ಟ್ರಿಸಿಟಿನ ತನ್ನೊಳಗಡೆ ಹಾದು ಹೋಗೋ ಥರ ಮಾಡುವಂಥ ವಸ್ತು ಆಗಿದೆ. ಇದು ಕೂಡ ಡಕ್ಟೈಲ್ ಮೆಟೀರಿಯಲ್ಲು, ವೈರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಸ್ಟೀಲ್ ಮೇಲೆ ಇದನ್ನು ಪ್ಲೇಟ್ ಮಾಡೋದ್ರಿಂದ ಕರೋಷನ್ ರೆಸಿಸ್ಟೆನ್ಸ್ನ ಚೆನ್ನಾಗಿ ಮಾಡಬಹುದು. ಮತ್ತು ವೆಲ್ಡಿಂಗ್ ಮಾಡೋ ಪ್ರಾಪರ್ಟಿ ಚೆನ್ನಾಗಿದೆ. ಸ್ವಲ್ಪ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸು ಕೂಡ ಇರುತ್ತೆ. ಸಿನ್ಸ್ ಇಟ್ ಇಸ್ ಹ್ಯಾವಿಂಗ್ ಐರನ್ ಇರೋದ್ರಿಂದ, ಐರನ್ ಸಲ್ಫೈಡ್ ಇರೋದ್ರಿಂದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಗುಣಲಕ್ಷಣ ಇದರಲ್ಲಿರುತ್ತೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಸ್ವಲ್ಪ ಹೈಯೇ ಇರುತ್ತೆ. ಇದು ತುಂಬ ಬೇಗ ಅದು ಕರಗಲ್ಲ. 1453 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇದು ಕರಗೋ ಬಿಂದು ಆಗಿದೆ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಆಗಿದೆ. ನೀವು ಕೆಲವೊಂದು ಸಲ ಐರನ್ಗಿಂತಲೂ ಸ್ಟ್ರಾಂಗ್ ಆಗಿದೆ, ಹಾರ್ಡ್ ಆಗಿದೆ ಅಂತ ಹೇಳ್ಬೋದು. ಬಾಯ್ಲಿಂಗ್ ಪಾಯಿಂಟು ಅರೌಂಡ್ 2732 ಡಿಗ್ರಿ ಸೆಂಟಿಗ್ರೇಡು. ಮತ್ತು ಬೇಗ ಟೆಂಪ್ರೇಚರ್ ಜಾಸ್ತಿ ಮಾಡ್ದಂಗೆ ಅದು ಎಕ್ಸ್ಪ್ಯಾಂಡ್ ಆಗೋಲ್ಲ. ಅದಕ್ಕೆ ನಾವು ಇದನ್ನು ಲೋ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಮೆಟೀರಿಯಲ್ ಅಂತಲೂ ಕರಿತೀವಿ. ಸಿಮಿಲರ್ಲಿ ಡಕ್ಟೈಲು ಆಗಿರೋದ್ರಿಂದ ಮ್ಯಾಲಿಬಿಲಿಟಿನೂ ಕೂಡ ಚೆನ್ನಾಗಿ ಈ ಒಂದು ನಿಕ್ಕಲ್ ಅಲಾಯಲ್ಲಿ ನಾವು ಕಾಣ್ಬೋದು. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಿಕ್ಕಲ್ನ? ಎಗೈನ್ ಕರೋಷನ್ ರೆಸಿಸ್ಟೆನ್ಸ್ ಚೆನ್ನಾಗಿ ಹಾಕೋದ್ರಿಂದ ಐರನ್ ಮತ್ತು ಸ್ಟೀಲ್ ಪಾರ್ಟ್ಸ್ಗಳ ಮೇಲೆ ಲೇಪನ ಮಾಡೋದಕ್ಕೆ ನಾವು, ಅಂದರೆ ಪ್ರೊಟೆಕ್ಟಿವ್ ಕೋಟಿಂಗ್ ಮಾಡೋದಕ್ಕೆ ನಿಕ್ಕಲ್ನ ಯೂಸ್ ಮಾಡ್ತೀವಿ. ಸೊ ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿ ಇದನ್ನು ಯೂಸ್ ಮಾಡ್ತೀವಿ. ಅದರಿಂದ ಥರ್ಮೋಕಪಲ್ಸ್, ಅಂದರೆ ಎಲ್ಲಿ ನಮ್ಮ ಟೆಂಪ್ರೇಚರ್ ಸೆನ್ಸರ್ಸ್ ಎಲ್ಲೆಲ್ಲಿ ಇರ್ತದೋ ಅಲ್ಲಿ ನಾವು ನಿಕ್ರೋಮ್ ಅನ್ನೋ ಒಂದು ಮೆಟೀರಿಯಲಲ್ಲಿ ನಿಕ್ಕಲ್ನ ಯೂಸ್ ಮಾಡ್ತೀವಿ. ಅದೇ ಥರ ಲ್ಯಾಂಪ್ ಒಳಗಡೆ ಇರುವಂತಹ ಈ ಒಂದು ಪೋರ್ಷನ್ ಏನಿದೆಯೋ ಆ ಒಂದು ಪೋರ್ಷನಲ್ಲಿ ನಾವು ನಿಕ್ಕಲ್ನ ಯೂಸ್ ಮಾಡ್ತೀವಿ. ರೇಡಿಯೋ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ಫುಡ್ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸಲ್ಲೂ ಕೂಡ ನಾವು ನಿಕ್ಕಲ್ನ ಕಾಣಬಹುದು. ಲೆಟ್ ಅಸ್ ಮೂವ್ ಆನ್ ಟು ದ ಅಲಾಯ್ಸ್ ಆಫ್ ನಿಕ್ಕಲ್. ಎಗೈನ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಚೆನ್ನಾಗಿ ಯೂಸ್ ಮಾಡೋದ್ರಿಂದ, ಬಿಕಾಸ್ ಆಫ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಚೆನ್ನಾಗಿರೋದ್ರಿಂದ, ಕರೋಷನ್ ರೆಸಿಸ್ಟೆನ್ಸ್ ಚೆನ್ನಾಗಿರೋದ್ರಿಂದ ನಿಕ್ಕಲ್ ಅಲಾಯ್ಸ್ನ ನಾವು ಯಥೇಚ್ಛವಾಗಿ ಬಳಸ್ತಿದ್ದೀವಿ ಇವತ್ತಿಗೂ ಕೂಡ. ಅದರಲ್ಲಿ ಮೇಜರ್ ನಿಕ್ಕಲ್ ಅಲಾಯ್ಸು ಮಾನಲ್ ಮೆಟಲ್, ಇನ್ಕೊನಲ್, ನಿಕ್ರೋಮ್, ನಿಮೋನಿಕ್ ಮತ್ತು ಕೆ ಮೆಟಲ್. ಸೊ ಈ ಒಂದು 5 ಅಲಾಯ್ಸ್ನ ನಾವು ಪ್ರತಿನಿತ್ಯ ವಸ್ತುಗಳಲ್ಲಿ ಕಾಣಬಹುದು. ಫಸ್ಟ್ ನಿಕ್ಕಲ್ ಅಲಾಯ್. ನಿಮ್ಮ ಸಿಲೆಬಸ್ಸಲ್ಲಿ ಮಾನಲ್ ಮೆಟಲ್ ಮತ್ತು ಇನ್ಕೊನಲ್ ಎರಡೇ ಇರೋದ್ರಿಂದ ಅದೆರಡರ ಬಗ್ಗೆ ಮಾತ್ರ ಫೋಕಸ್ ಮಾಡಿದ್ದೀನಿ. ಸೊ ಮಾನಲ್ ಮೆಟಲಲ್ಲಿ 65% ನಿಕ್ಕಲ್ಲು, 30% ಕಾಪರ್ ಇರುತ್ತೆ, ಮತ್ತು 1% ಐರನ್ ಇರುತ್ತೆ. ಇನ್ನು ಮಿಕ್ಕಿದ್ದು ಸಣ್ಣ ಪ್ರಮಾಣದಲ್ಲಿ ಮ್ಯಾಂಗನೀಸ್ ಮತ್ತು ಸಿಲಿಕಾನ್ ಕೂಡ ಆ್ಯಡ್ ಆಗಿರುತ್ತೆ. ಸೊ ಇಟ್ ಇಸ್ ಎ ನಿಕ್ಕಲ್ ಕಾಪರ್ ಅಲಾಯ್ ಅಂತಲೇ ಹೇಳ್ಬೋದು ಮಾನಲ್ ಮೆಟಲ್ನ. ಸೊ ನಿಕ್ಕಲ್ ಕಾಪರ್ ಎರಡೂ ಮಿಕ್ಸ್ ಆಗೋದ್ರಿಂದ ಕರೋಷನ್ ರೆಸಿಸ್ಟೆನ್ಸು ತುಂಬ ಹೈ ಇರುತ್ತೆ. ಸೀ ವಾಟ್ರಲ್ಲೂ ಕೂಡ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಟ್ರಾಂಗ್ ಮತ್ತು ಟಫ್ ಇರುತ್ತೆ. ಝೀರೋ ಅಂದರೆ ನೆಗೆಟಿವ್ ಟೆಂಪ್ರೇಚರ್ಸಲ್ಲೂ ಕೂಡ ಸ್ಟ್ರಾಂಗ್ ಆ್ಯಂಡ್ ಟಫ್ ಇರುತ್ತೆ. ಬಟ್ ನಾರ್ಮಲ್ ಮೆಟೀರಿಯಲ್ಸು ರೂಮ್ ಟೆಂಪ್ರೇಚರ್ಗಿಂತ ಹೈ ಆದಾಗ ಅಥವಾ ಲೋ ಆದಾಗ ಕೆಲವೊಂದು ಪ್ರಾಪರ್ಟೀಸ್ನ ಕಳ್ಕೊಳ್ಳುತ್ತೆ. ಬಟ್ ಇದು ಸಬ್ ಝೀರೋ ಟೆಂಪ್ರೇಚರ್ಸಲ್ಲೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ, ಅಂದರೆ ಲೈಕ್ ಯಾವುದೇ ಥರ ಪ್ರಾಪರ್ಟೀಸ್ನ ಕಳ್ಕೊಳ್ಳಲ್ಲ. ಈ ಎಲ್ಲ ಗುಣಲಕ್ಷಣಗಳಿಂದ ನಾವು ಸ್ಟೀಮ್ ಟರ್ಬೈನ್ ಬ್ಲೇಡ್ಸ್ ನೋಡ್ಬೋದು. ಇಲ್ಲಿ ಈ ಬ್ಲೇಡ್ಸ್ಗಳೆಲ್ಲ ತುಂಬ ಸೆನ್ಸಿಟಿವ್ ಬ್ಲೇಡ್ಸು. ಒಂದು ಸಣ್ಣ ಕ್ರ್ಯಾಕ್ ಬಂದ್ರೂ ಕೂಡ ತುಂಬ ಡೇಂಜರಸ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಬ್ಲೇಡ್ಸಲ್ಲಿ ತುಂಬ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ, ಟೆಂಪ್ರೇಚರ್ ಜಾಸ್ತಿ ಆದಾಗ ಇದು ಯಾವುದೇ ಥರ ಏನು ಚೇಂಜಸ್ ಆಗದೇ ಇರೋದ್ರಿಂದ ಪ್ರಾಪರ್ಟಿ ನಾವು ಮಾನಲ್ ಮೆಟಲ್ನ ನೋಡ್ಬೋದು. ಸಿಮಿಲರ್ಲಿ ಪಂಪ್ ಫಿಟ್ಟಿಂಗ್ಸ್, ಈ ಥರದ್ದೆಲ್ಲ ನೀವು ನೋಡಿರ್ತೀರಿ. ಪಂಪ್ಗಳು ಯೂಸ್ ಮಾಡೋ ಫಿಟ್ಟಿಂಗ್ಸ್ಗಳು ಅಲ್ಲೂ ಕೂಡ ನಾವು ನೋಡ್ತೀವಿ. ಪ್ರೊಪೆಲರ್ಸಲ್ಲಿ ನೋಡ್ತೀವಿ. ಕಂಡೆನ್ಸರ್ ಟ್ಯೂಬ್ಸ್ ಲೈಕ್ ಹೀಟ್ ಎಕ್ಸ್ಚೇಂಜರ್ಸಲ್ಲಿ ನೋಡ್ತೀವಿ. ಕೆಮಿಕಲ್ ಇಂಡಸ್ಟ್ರೀಸ್ ಮತ್ತು ಫುಡ್ ಹ್ಯಾಂಡ್ಲಿಂಗ್ ಪ್ಲಾಂಟ್ಸಲ್ಲೂ ಕೂಡ ಮಾನಲ್ ಮೆಟಲ್ನ ಯಥೇಚ್ಛವಾಗಿ ಕಾಣಬಹುದು. ಸೊ ಇನ್ನೊಂದು ಇಂಪಾರ್ಟೆಂಟ್ ನಿಕ್ಕಲ್ ಯಾವುದಪ್ಪ ಅಂದರೆ ಇನ್ಕೊನಲ್. ಸೊ ಇನ್ಕೊನಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾನ್ ಫೆರಸ್ ನಿಕ್ಕಲ್ ಅಲಾಯ್. ಇದರಲ್ಲಿ 70 to 75% ನಿಕ್ಕಲ್ ಇರುತ್ತೆ, 14% ಕ್ರೋಮಿಯಂ ಇರುತ್ತೆ,
6% ಐರನ್ ಮತ್ತು ಸಣ್ಣ ಪ್ರಮಾಣದಲ್ಲಿ ಸಿಲಿಕಾನ್ ಮತ್ತು ಮ್ಯಾಂಗನೀಸ್ ಆ್ಯಂಡ್ ಸಮ್ ಪೋರ್ಷನ್ ಆಫ್ ಕಾರ್ಬನ್ನು ಕೂಡ ಇದರಲ್ಲಿ ಇರುತ್ತೆ. ಸೊ ಈ ಎಲ್ಲ ಒಂದು ಕಂಪೋಸಿಷನಿಂದ ನಾವು ಹೇಳ್ಬೋದು ಹೈ ಟೆಂಪ್ರೇಚರ್ನ ಅದು ತಡೆಯುತ್ತೆ ಮತ್ತು ಕರೋಷನ್ನ ರೆಸಿಸ್ಟ್ ಮಾಡುತ್ತೆ. ಎಕ್ಸಲೆಂಟ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಇರುತ್ತೆ. ಎಷ್ಟು ಹೈ ಟೆಂಪ್ರೇಚರಲ್ಲೂ ಕೂಡ ಮೆಕ್ಯಾನಿಕಲ್ ಸ್ಟ್ರೆಂತ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೂಡ ನಾನ್ ಮ್ಯಾಗ್ನೆಟಿಕ್ ಗುಣನ ಹೊಂದಿರ್ತದೆ. ಸೊ ಸ್ಪ್ರಿಂಗ್ಸಲ್ಲಿ ನಾವು ಈ ಒಂದು ಇನ್ಕೊನಲ್ ಮೆಟೀರಿಯಲ್ಸ್ನ ನೋಡ್ಬೋದು. ಸ್ಪ್ರಿಂಗ್ಸ್ ಯಾಕೆ ಸ್ಪ್ರಿಂಗ್ಸು, ಎಲ್ಲೆಲ್ಲಿ ಹೈ ಟೆಂಪ್ರೇಚರ್ ಪ್ರೆಷರ್ನ ನಾವು ವಿಸ್ಟ್ಯಾಂಡ್ ಮಾಡಬೇಕು ಅಲ್ಲಿ ನಾವು ಇನ್ಕೊನಲ್ ಸ್ಪ್ರಿಂಗ್ನ ಯೂಸ್ ಮಾಡಿದ್ರೆ ಅದು ಯಾವುದೇ ಥರ ಪ್ರಾಪರ್ಟೀಸ್ನ ಚೇಂಜ್ ಮಾಡ್ಕೊಳ್ಳಲ್ಲ. ಅದೇ ಥರ ಕರೋಷನ್ ಮತ್ತು ಎಕ್ಸಾಕ್ಟ್ ಮ್ಯಾನಿಫೋಲ್ಡ್ ಆಫ್ ಏರ್ಕ್ರಾಫ್ಟ್ ಎಂಜಿನ್, ಅಂದರೆ ಇಂಜಿನಿಂದ ಹೊರ ಹೋಗುವ ಒಂದು ಹೈ ಟೆಂಪ್ರೇಚರ್ ಹೊಗೆ ಏನಿದೆಯೋ ಆ ಒಂದು ಕಂಬಷನ್ ಹೋಗೋದಕ್ಕೆ ಬಳಸುವಂತಹ ಪೈಪ್ಸ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಅಂದರೆ ಅಲ್ಲಿ ನಾವು ಇನ್ಕೊನಲ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಅದೇ ಥರ ಹೀಟ್ ಎಕ್ಸ್ಚೇಂಜರ್ಲೂ ಕೂಡ ಇನ್ಕೊನಲ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಸೊ ಇಷ್ಟು ಪ್ರಾಪರ್ಟೀಸಿಂದ ನಿಕ್ಕಲ್ ಅಲಾಯ್ಸು ಕೂಡ ನಮ್ಮ ಇಂಡಸ್ಟ್ರೀಸಲ್ಲಿ ಇವತ್ತಿಗೂ ಕೂಡ ತುಂಬ ಚೆನ್ನಾಗಿ ಅಪ್ಲಿಕೇಶನ್ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ನಿಕ್ಕಲ್ ಅಲಾಯ್ಸ್ ಮುಗೀತು ಅಂತ ಹೇಳ್ಬೋದು. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಜಸ್ಟ್ ಲೀವ್ ಎ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್.